ಹಾಯ್ ಹಲೋ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಂಧ್ಯಾ. ಇವತ್ತು ಜಸ್ಟ್ ಒಂದೇ ಒಂದು ಆಲೂಗಡ್ಡೆನ ಬಳಸಿಬಿಟ್ಟು ಒಂದು ಈವ್ನಿಂಗ್ ಟೀ ಸ್ನ್ಯಾಕ್ಸ್ ಮಾಡೋಣ. ಟೀ ಜೊತೆಗೆ ಈ ಸ್ನ್ಯಾಕ್ಸ್ ತುಂಬಾ ರುಚಿಯಾಗಿರುತ್ತೆ, ಜೊತೆಗೆ ತುಂಬ ಬೇಗ ಕೂಡ ಮಾಡ್ಕೋಬೋದು. ಹೇಗೆ ಮಾಡ್ಕೊಳ್ಳೋದು ಅಂತ ಬನ್ನಿ ನೋಡೋಣ. ಅದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ. ಇಲ್ಲಿ ಒಂದು ಆಲೂಗಡ್ಡೆನ ತುರಿದ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ ಪುಡಿ, ಹಾಗೆ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ಹಾಗೆ 3 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ ಕರಿಯೋದಕ್ಕೆ ಎಣ್ಣೆ ಬೇಕು. ಇದಿಷ್ಟಿದ್ರೆ ನಮ್ಮ ಈವ್ನಿಂಗ್ ಸ್ನ್ಯಾಕ್ಸ್ ಈಸಿಯಾಗಿ ಮಾಡ್ಕೋಬೋದು. ತುರಿದಿಟ್ಟಂಥ ಆಲೂಗಡ್ಡೆನ ನೀರಲ್ಲಿ ಒಂದು ಸಲ ತೊಳ್ಕೊಂಡು ಒಂದು ಬಟ್ಟೆ ಹಾಕ್ಕೊಳ್ಳಿ. ಆ ಬಟ್ಟೆಗೆ ಆ ಆಲೂಗಡ್ಡೆ ತುರಿದಿರೋದನ್ನ ಹಾಕ್ಕೊಂಡು ಗಟ್ಟಿಯಾಗಿ ಹಿಂಡ್ಕೋಬೇಕು. ಆಲೂಗಡ್ಡೆಲಿರೋಂಥ ಅಷ್ಟು ನೀರು ಹೋಗಬೇಕು. ಆ ಥರ ಗಟ್ಟಿಯಾಗಿ ಹಿಂಡ್ಕೋಬೇಕಾಗತ್ತೆ. ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕನ್ನ ಕೂಡ ಒತ್ತಿ. ಅದರಲ್ಲಿ ಆಲ್ ಅನ್ನೋ ಸಿಂಬಲ್ನ ಒತ್ತಿದ್ರೆ ನಾನು ಹೊಸ ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಜೊತೆಗೆ ನೀವು ತಕ್ಷಣ ನನ್ನ ವೀಡಿಯೋಗಳನ್ನು ನೋಡ್ಬೋದು. ನೋಡಿ, ಈ ಥರ ಆದಷ್ಟು ಗಟ್ಟಿಯಾಗಿ ಹಿಂಡ್ಕೊಳ್ಳಿ. ಆಲೂಗಡ್ಡೆಲಿರುವಂಥ ಪೂರ್ತಿ ನೀರು ಹೋಗಬೇಕು. ಆಗ ನೀವು ಕರಿಯೋದ್ರಿಂದ ಎಣ್ಣೆ ಕೂಡ ಜಾಸ್ತಿ ಕುಡಿಯೋದಿಲ್ಲ. ಈಗ ಹಿಂಡ್ಕೊಂಡಿದ್ದಾಗಿದೆ. ಈಗ ಒಂದು ಪಾತ್ರೆಗೆ ನಾನು ಅದನ್ನ ಹಾಕ್ಕೋತೀನಿ. ನೋಡಿ, ಈಗ ಹಾಕ್ಕೊಂಡಿದ್ದೀನಲ್ವಾ. ಇದಕ್ಕೆ ನೀವು ಕ್ಯಾರೆಟ್ ಕೂಡ ಮಿಕ್ಸ್ ಮಾಡ್ಬೋದು. ಇದೇ ಥರ ತುರಿದ್ಬಿಟ್ಟು ತೊಳೆದು ಹಿಂಡ್ಕೊಂಡು ಆ ನೀರನ್ನು ಯಾವುದಾದ್ರೂ ಸಾಂಬಾರಿಗೆ ನೀವು ಯೂಸ್ ಮಾಡ್ಬೋದು ಬೇಕಿದ್ದರೆ. ಇದೇ ಥರ ನೀವು ಹಿಂಡ್ಬಿಟ್ಟು ಹಾಕ್ಕೋಬೋದು. ಈಗ ನಾವು ಇಟ್ಕೊಂಡಿದ್ವಲ್ಲ ಪೌಡರ್, ಕೊತ್ತಂಬರಿ ಸೊಪ್ಪು, ಹಾಗೆ ಒಣಮೆಣಸಿನ ಪುಡಿ, ಹಾಗೆ ಗರಂ ಮಸಾಲ ಪುಡಿ, ಅದನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀವು ಜೀರಿಗೆ ಕೂಡ ಒಂದೆರಡು ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟ್. ಇದಕ್ಕೆ ನಾನು 3 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್ನ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ನೀವು ಇದಕ್ಕೆ ಬೇಕಿದ್ರೆ ಈರುಳ್ಳಿ, ಹಸಿಮೆಣಸು ಇವುಗಳನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಹಾಗೆ ಮಾಡಿದ್ರೆ ನೀವು 3 ದಿನ ಇಟ್ಟರೂ ಕೂಡ ಇದು ಹಾಳಾಗೋದಿಲ್ಲ ಸ್ವಲ್ಪನೂ. ಈಗ ಹಾಗೆಯೇ ನಾವು ಒಂದು ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀರೇನೋ ಹಾಕ್ಕೊಳ್ಳೋದು ಬೇಡ. ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದರೆ ಆಲೂಗಡ್ಡೆ ನೀರು ಬಿಡುತ್ತೆ. ಮತ್ತು ಆದಷ್ಟು ಈ ಥರ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಆಗ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದಕ್ಕೆ ನೀವು ಸ್ವಲ್ಪನೂ ನೀರು ಯೂಸ್ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. ನೋಡಿ, ಈ ಥರ ತೊಗೊಂಡು ನೀವು ಈ ಥರ ಗಟ್ಟಿಯಾಗಿ ಪ್ರೆಸ್ ಮಾಡಿ ಉಂಡೆ ಕಟ್ಟಬೇಕು. ಆಗ ಉಂಡೆ ಕಟ್ಟೋದಕ್ಕೆ ಬರಬೇಕು. ಈಗ ನಮ್ಮ ಹಿಟ್ಟು ಹದವಾಗಿದೆ. ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ತಿದ್ದೀನಿ. ನೀವು ಇನ್ನೂ ದೊಡ್ಡದಾಗಿ ಮಾಡಿಕೊಂಡ್ರೆ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಥರ ಎಲ್ಲವನ್ನು ಉಂಡೆ ಮಾಡ್ಕೊಳ್ತಾ ಬರಬೇಕು. ಇದೇ ಥರ ಗಟ್ಟಿಯಾಗಿ ಕಟ್ಕೋಬೇಕಾಗತ್ತೆ. ಇಲ್ಲಾಂದರೆ ನಾವು ಇದಕ್ಕೆ ನೀರು ಹಾಕದೇ ಇರೋದ್ರಿಂದ ಇದು ಎಣ್ಣೆಲಿ ಫ್ರೈ ಮಾಡುವಾಗ ಎಲ್ಲ ಬಿಟ್ಕೊಬಿಡುತ್ತೆ. ಇಲ್ಲಾಂದರೆ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಒತ್ತಿ, ಅದರಲ್ಲಿ ಆಲ್ ಅನ್ನೋ ಸಿಂಬಲ್ನ ಒತ್ತಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ನಾನು ಹೊಸ ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಕೂಡ ಬರುತ್ತೆ.
ಹಾಗೆ ನನ್ನ ಎಲ್ಲ ವಿಡಿಯೋಗಳನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೋಡ್ಬೋದು. ದೋಸೆ ಹಿಟ್ಟಿನಿಂದ ಕೂಡ ಒಂದೊಳ್ಳೆ ಸ್ನ್ಯಾಕ್ಸ್ ಮಾಡ್ಬೋದು ಫ್ರೆಂಡ್ಸ್. ಅದು ಕೂಡ ನಾನು ಈಗಾಗಲೇ ನನ್ನ ಚಾನಲಲ್ಲಿ ಹಾಕಿದ್ದೀನಿ. ದಯವಿಟ್ಟು ಯಾರಾದರೂ ನೋಡದೇ ಇದ್ದರೆ ನೋಡಿ. ಈಗ ನಮ್ಮ ಆಲೂಗಳು ಆಗಿವೆ. ಈಗ ಇವು ಫ್ರೈ ಮಾಡೋದಕ್ಕೆ ರೆಡಿಯಾಗಿದೆ. ಈಗ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು ನೋಡಿ. ಈಗ ನಾನು ಒಂದೊಂದಾಗಿ ಹಾಕ್ಕೋತಾ ಇದ್ದೀನಿ. ಇದು ಆದಷ್ಟು ಲೋ ಫ್ಲೇಮಲ್ಲೇ ನೀವು ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಒಳಗಡೆ ಬೆಂದಿರೋದಿಲ್ಲ. ಇದನ್ನು ನೀವು ಬೇಕಿದ್ದರೆ ಎಗ್ನ ತೊಗೊಂಡು ಮೊಟ್ಟೆ ಹೊಡೆದ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಒಂದು ಸಲ ಕಲಿಸ್ಬಿಟ್ಟು ಹಾಕ್ಕೊಂಡು ಫ್ರೈ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ. ವೆಜ್ ತಿನ್ನೋರಾದರೆ ಇದೇ ಥರ ಮಾಡ್ಕೊಳ್ಳಿ. ನಾನ್ ವೆಜ್ ತಿನ್ನೋರಾದರೆ ಮೊಟ್ಟೆನ ಹಾಕಿಬಿಟ್ಟು ಕರಡ್ಬಿಟ್ಟು ಆಮ್ಲೆಟಿಗೆ ಮಾಡ್ತೀವಲ್ಲ ಅದೇ ಥರ ಮಾಡಿಬಿಟ್ಟು ಅದರಲ್ಲಿ ಅದ್ಬಿಟ್ಟು ಫ್ರೈ ಮಾಡಿದ್ರೆ ಅದು ಕೂಡ ಚೆನ್ನಾಗಿರುತ್ತೆ. ಇದು ಹಾಕಿದ ತಕ್ಷಣ ಸೌಟ್ ಹಾಕಿ ಕದ್ರಬೇಡಿ, ಇಲ್ಲಾಂದ್ರೆ ಎಲ್ಲ ಬಿಟ್ಕೊಬಿಡುತ್ತೆ. ಒಂದು 10 ನಿಮಿಷ ಹಾಗೆ ಬಿಡಬೇಕಾಗತ್ತೆ. ಇದನ್ನು ಒಂದು 10 ಸೆಕೆಂಡ್ ಆಗೋಷ್ಟು, ಅಂದರೆ ಇದು ಸ್ವಲ್ಪ ಬೆಂದು ಬರುವಷ್ಟು ನೀವು ಬಿಟ್ಟರೆ ಸಾಕಾಗುತ್ತೆ. ನಿಮಗೆ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿಗಳೇ ಹೆಚ್ಚು ಬೇಕು ಅಂತಾದರೆ ಕಮೆಂಟಲ್ಲಿ ತಿಳಿಸಿ. ನಾನು ಇದೇ ರೆಸಿಪಿಗಳನ್ನ ಹೆಚ್ಚು ಮಾಡಿ ತೋರಿಸ್ತೀನಿ. ಈಗ ನಾನು ಇದನ್ನು ನಿಧಾನಕ್ಕೆ ತಿರ್ಗಿಸಿ ಹಾಕ್ಕೋತೀನಿ. ನಿಧಾನಕ್ಕೆ ಎಲ್ಲವನ್ನು ತಿರ್ಗಿಸಿ ಹಾಕ್ಕೊಳ್ಳೋಣ. ಈಗ ಇದು ತಿರುಗಿಸಿ ಹಾಕಿದ್ದೀನಿ. ಇದೇ ಥರ ನೀವು 1-2 ಸುತ್ತಾದರೂ ತಿರುಗಿಸಿ ಹಾಕ್ಕೋಬೇಕು. ನೋಡಿ, ಈ ಥರ ಪದೇ ಸ್ವಲ್ಪ ತಿರುಗಿಸ್ಬಿಟ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಒಳಗೆ ಚೆನ್ನಾಗಿ ಬರಬೇಕಲ್ವ, ಅದಕ್ಕಾಗಿ. ಇದನ್ನು ನೀವು ಮಾಡಿಬಿಟ್ಟು 15 ದಿನ ಇಟ್ಟರೂ ಕೂಡ ಏನೂ ಆಗೋದಿಲ್ಲ ಫ್ರೆಂಡ್ಸ್. ಆರಾಮಾಗಿ ಚೆನ್ನಾಗಿ ತಿನ್ಕೋಬೋದು, ಆರಾಮಾಗಿ ಮಾಡಿಕೊಂಡು. ನೀವು ಇದನ್ನು ಎಗ್ ಹಾಕಿ ಮಾಡಿದ್ರೆ ಮಾತ್ರ 3 ದಿನ ಇಟ್ಕೋಬೋದು. ಹಾಗೆ ಎಗ್ಲೆಸ್ ಆಗಿ ಮಾಡಿಕೊಂಡ್ರೆ ನೀವು ಆರಾಮಾಗಿ 15 ದಿನ ಇಟ್ಕೊಂಡು ತಿನ್ಬೋದು, ಸ್ವಲ್ಪನೂ ಹಾಳಾಗೋದಿಲ್ಲ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈ ಥರ ಎಣ್ಣೆಯಿಂದ ಅದಾಗಿ ಎದ್ದು ಬರಬೇಕು. ಆ ಥರ ಎದ್ದು ತೇಲೋಕ್ಕೆ ಶುರು ಆದಮೇಲೆ ಈ ಥರ ನೀವು ಒಂದು ಸ್ಪೂನಿಂದ ಕುಕ್ಕಿ ನೋಡಿದ್ರೆ ಅದು ಬೆಂದಿದೆಯೋ ಇಲ್ವೋ ಅಂತ ನಿಮಗೆ ಗೊತ್ತಾಗುತ್ತೆ. ತುಂಬ ಕೆಂಪಗೆ ಮಾಡ್ಕೋಬೇಡಿ, ಜಸ್ಟ್ ಗೋಲ್ಡನ್ ಕಲರ್ ಬಂದರೆ ಸಾಕು. ಚಿಕ್ಕ ಬೆಂಕಿಲಿ ಮಾಡೋದ್ರಿಂದ, ಅಂದರೆ ಸ್ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಒಳಗೆ ಬೆಂದು ಬರುತ್ತೆ, ಕಲರ್ ಕೂಡ ಗೋಲ್ಡನ್ ಕಲರ್ ಬರುತ್ತೆ. ಈಗ ನಾನು ಇವನ್ನೆಲ್ಲ ತಕ್ಕೋತಾ ಇದ್ದೀನಿ. ಇದೇ ಥರ ಒಂದೊಂದಾಗಿ ತಕ್ಕೊಳ್ಳಿ. ಈಗ ನಮ್ಮ ಆಲೂ ಸ್ನ್ಯಾಕ್ಸ್ ರೆಡಿಯಾಗಿದೆ. ಆಲೂ ಲಡ್ಡು ಅಂತಲೂ ಹೇಳ್ಬೋದು. ನಿಮಗೆ ಇದಕ್ಕೆ ಹೊಸ ಹೆಸರು ಏನಾದರೂ ಹೇಳಬೇಕು ಅಂತ ಅನಿಸಿದ್ರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ.
ನೋಡಿ ಒಳಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಹಾಗೆ ಕ್ರಿಸ್ಪಿಯಾಗಿ ಕೂಡ ಇದೆ. ವಿಡಿಯೋದ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆಯೇ ಹೊಸ ರೆಸಿಪಿಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಹೋಗಿ ಬರ್ತೀವಿ. ನಮಸ್ಕಾರ.